बोलो भारत माता की। ಬಂಧುಗಳೇ, ಇವತ್ತಿನ ನಮ್ಮ ಪಕ್ಷದ ಹೋರಾಟಕ್ಕೆ ನಮ್ಮೆಲ್ಲರ ಜನಪ್ರಿಯ ನಾಯಕರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನ ಮಾಡ್ತಾ ಇರುವಂತಹ ಆರ್ ಅಶೋಕನ್ ಅವರೇ, ಅದೇ ರೀತಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅನೇಕ ಹೋರಾಟಗಳನ್ನ ಮಾಡುವುದ್ರ ಮುಖಾಂತರ ಇವತ್ತು ನಮ್ಮ ಈ ಹೋರಾಟಕ್ಕೆ ಬಂದಂತ ಛಲವಾದಿ ನಾರಾಯಣ ಸ್ವಾಮಿ ಸಾಹೇಬ್ರೆ, ರವಿಕುಮಾರ್ ಬೀದರ್ನಲ್ಲಿ ಸಹೋದರರಾದಂತ ಸಚಿನ್ ಪಂಚಾಳ್ ಅವರ ಏನು ಸೂಸೈಡ್ ಆಗಿದೆ, ಅದರ ವಿರೋಧವಾಗಿ ಇವತ್ತು ನಮ್ಮ ಕಲಬುರಗಿಯಲ್ಲಿ ಈ ಒಂದು ಹೋರಾಟವನ್ನ ಮಾಡೋದ್ರ ಮುಖಾಂತರ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನಕ್ಕೆ, ಯಾವ ಸಂವಿಧಾನ ನಮ್ಮ ರಾಜ್ಯದಲ್ಲಿ ಜಾರಿಗಿದೆ ಅಂತ ಮಾತನ್ನ ಹೇಳಿದ್ರು, ಅವರೇ ಇವತ್ತು ಆ ಸಂವಿಧಾನದ ದುರ್ಬಳಕೆಯನ್ನ ಮಾಡಿಕೊಂಡು ಇವತ್ತು ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ತೊಂದರೆಯನ್ನ ಇವತ್ತಿನ ದಿವಸ ಆ ಕುಟುಂಬಕ್ಕೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಕುಟುಂಬದ ಜೊತೆಯಲ್ಲಿ ನಿಂತು ಅವರಿಗೆ ಸಾಂತ್ವನವನ್ನ ಹೇಳಕ್ಕೆ ನಮ್ಮ ನಾಯಕರು ಎಲ್ಲರೂ ಸೇರಿ ಇವತ್ತಿನ ದಿವಸ ಬಂದಿರುವಂತದ್ದು. ಸಮಯ ಜಾಸ್ತಿ ಆಗಿದೆ. ನಾನು ಇವತ್ತು ನಮ್ಮೆಲ್ಲ ನಾಯಕರು ಇನ್ನೂ ಹೆಚ್ಚು ಮಾತನಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಇವತ್ತು ಸರ್ಕಾರ ಅವರಿಗೆ ರಕ್ಷಣೆಯನ್ನ ನೀಡಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲೂ ಕೂಡ 4 ಜನ, ನಮ್ಮ ಬಸವರಾಜ್ ಮತ್ತಿಮೂಡವರಾಗಿರ್ಬೋದು, ನಮ್ಮ ಚಂದು ಪಾಟೀಲ್ ಅವರಾಗಿರ್ಬೋದು ಮತ್ತು ಮಣಿಕಂಠ ರಾಠೋಡ್ ಅವರಾಗಿರ್ಬೋದು, ಅವರು ಎಲ್ಲರ ಮೇಲೂ ಕೂಡ ಆಂದೋಲನದ ಸ್ವಾಮಿಗಳಾಗಿರ್ಬೋದು, ಅವರು ಎಲ್ಲರ ಮೇಲೂ ಕೂಡ ಮಾರಣಾಂತಿಕ ಒಂದು ಸುಪಾರಿ ಇದೆ ಅಂತ ಮಾತನ್ನು ಕೂಡ ಆ ಡೆತ್ ನೋಟ್ ನಲ್ಲಿ ಹೇಳಿರುವಂತದ್ದು. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನಕ್ಕೆ, ಯಾವ ಸಂವಿಧಾನ ನಮ್ಮ ರಾಜ್ಯದಲ್ಲಿ ಜಾರಿಗಿದೆ ಅಂತ ಮಾತನ್ನ ಹೇಳಿದ್ರು, ಅವರೇ ಇವತ್ತು ಆ ಸಂವಿಧಾನದ ದುರ್ಬಳಕೆಯನ್ನ ಮಾಡಿಕೊಂಡು ಇವತ್ತು ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ತೊಂದರೆಯನ್ನ ಇವತ್ತಿನ ದಿವಸ ಆ ಕುಟುಂಬಕ್ಕೆ ನೀಡ್ತಾ ಇದ್ದಾರೆ. ಅದಕ್ಕೆ ಗಂಭೀರವಾಗಿ ತಗೊಂಡು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವರೇನು ಸಂವಿಧಾನದ ಮೇಲೆ ಬಹಳ ನಿಷ್ಠೆ ಇದೆ ಅಂತ ಮಾತನ್ನ ಅವ್ರು ಹೇಳಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಏನಾದ್ರೂ ಆ ಸಂವಿಧಾನದ ನಿಷ್ಠೆ ಇದ್ರೆ ಅವ್ರು ತಕ್ಷಣದಲ್ಲಿ ಇವತ್ತು ರಾಜೀನಾಮೆಯನ್ನ ಕೊಟ್ಟು ಆ ಕುಟುಂಬಕ್ಕೆ ಒಂದು ನಾವು ಆ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನ ಹೇಳುವಂತ ಕೆಲಸ ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.